ಪ್ರತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನೈಕ ತಾನ ಪ್ರಭಾ ಸರ್ವ ಪ್ರಾಭವ ಶಕ್ತಿ ಭೋಗ ಬಲ ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ಜ್ಞಾನ ಪ್ರಕಾಶಾವೃತಿ ಧ್ವಂತ ಮೋಕ್ಷದ ಮೋಕ್ಷದಂ ಹರಿಭಜಂ ನಿತ್ಯಂ ಸದೋಪಾಸ್ಮಹೇ. ಯಾವ್ದಾಯ್ತು ನಿನ್ನೆ? ಇಲ್ಲಿದೆ ಬಿಡಿ. ತಶ್ಚಾಸ್ತು ಭೂಯಸಿ ಸ್ವಾಹ ತಾರತಮ್ಯ ಹೇಳ್ತಾ ಇದ್ದೇನೆ. ತಾರತಮ್ಯ ಹೇಳೋದ್ರಲ್ಲಿ ಮುಖ್ಯವಾದ ತಾರತಮ್ಯ, ಅದಕ್ಕೆ ಅರ್ಥ ಪ್ರತಿಯೊಂದು ಕೇಳ್ತಾ ಇಲ್ಲ ಅಲ್ಲಿ. ಏವಂ ತಸ್ಯಾಭಿಮುಕ್ತೌಚ ಪರ್ಜನ್ಯ ಸರ್ವತೋ ವರಹ, ಅವ್ರು ಬಿಟ್ಟ ಮೇಲೆ ಪರ್ಜನ್ಯ ಶ್ರೇಷ್ಠ. ಮನೋಭಿಮಾನಿ ಸಂಪ್ರೋಕ್ತೋ ದೃಷ್ಟ್ಯಾ ನಿರ್ಮಾಣತೋ ಮನಃ. ಅದಾದ್ಮೇಲೆ ತುಂಬದಕ್ಕೆ ಬರದಿಲ್ಲ, ಮನೆ ಮುಂದೆ ಒಟ್ಟಿಗೆ ಹೇಳ್ಬಿಡ್ತಾರೆ ಅದನ್ನು. ತಥಾ ತಸ್ಮಾದ್ವರೋ ಮಿತ್ರೋ ವಿತ್ತೋ ಮುಕ್ತೌ ಸಂಕಲ್ಪ ದೇವತಾ. ಸಂಕಲ್ಪ ದೇವತೆಯಾದಂಥ ಮಿತ್ರ ನಾಮಕ ಸೂರ್ಯ. ಮಿತ್ರ ಅಂದ್ರೆ ಫ್ರೆಂಡ್ ಅಂತ ಮಿತ್ರ ನಾಮಕ ಸೂರ್ಯ ಶ್ರೇಷ್ಠ. ಅದಾದ ಪರ್ಜನ್ಯನಿಗಿಂತ ಅನ್ಯ ಸಂಕಲ್ಪಯೇತ್ಯಸ್ಮಾತ್ ಸ್ವಪ್ಸಂತಿ ನಿಶಯತ್ತತಃ. ಮಿತ್ರನಾಮಕ ಸೂರ್ಯ ಅದಕ್ಕೆ ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಹಗಲಲ್ಲಿ ಸಂಕಲ್ಪ ಮಾಡ್ತಾರೆ, ರಾತ್ರಿ ಮಾಡೋದಿಲ್ಲ. ಗೊತ್ತಾಯ್ತಾ? ಅದಕ್ಕೆ ಸಂಕಲ್ಪ ಮಿತ್ರ ಅಂದ್ರೆ ಸೂರ್ಯ, ಮಿತ್ರನಾಮಕ ಸೂರ್ಯ ಹಗಲಿರ್ತಾನ, ಆದ್ರಿಂದ ಹಗಲಲ್ಲಿ ಸಂಕಲ್ಪ ಮಾಡಬೇಕು ಅಂತ ಅರ್ಥ. ತಥಾ ಮಿತ್ರಾದ್ವರಸ್ತ್ವ ಮುಕ್ತೋ ಚಿತ್ತಸ್ಯ ದೇವತಾ. ಚಿತ್ತಸ್ಯ ದೇವತಾ ಅಂದ್ರೆ ಮನಸ್ಸಿನ ಚಿತ್ತ ಅಂತ ಒಂದು ಭಾಗ ಇದೆ. ಚಿತ್ತ ಅದರಲ್ಲಿ ಚಿತ್ತಕ್ಕೆ ಯಾರು? ಚಿತ್ತಕ್ಕೆ ಅಗ್ನಿ. ಚಿತ್ತಸ್ಯ ದೇವತಾ ಚಿತ್ತತ್ವ ಚಿತ್ತನಾಮಾತ ತಸ್ಮಾತ್ ವರುಣ ಏವಚ. ಚಿತ್ತತ್ವ ಅಂದ್ರೆ ಜ್ಞಾನ ಅರ್ಥ. ಜ್ಞಾನಕ್ಕೆ ಅದು ಮರೆತಿದ್ದು ಚಿತ್ತದಲ್ಲಿ ಏನಾಗುತ್ತೆ ಗೊತ್ತಾ? ಸ್ಮರಣ ಅಲ್ಲಿದ್ರೆ ಮಾತ್ರ ನೆನಪಿ ಬರೋದು, ಸೇವ್ ಆಗಿರುತ್ತದೆ. ಮನಸ್ಸು ಎಲ್ಲರೂ ಮಾಡಿದ್ದೆಲ್ಲ ಸೇವ್ ಆಗೋದಿಲ್ಲ, ಚಿತ್ತದಲ್ಲಿ ಸೇವ್ ಆಗುತ್ತೆ. ಅದಕ್ಕೆ ಚಿತ್ತ ಕೊಟ್ಟು ಕೇಳೋ ಅಂತ ಹೇಳ್ತಾರೆ. ಮನಸ್ಸು ಕೊಟ್ಟು ಕೇಳೋದಂದ್ರೆ ತಿಳಿಯುತ್ತೆ, ಕೇಳಕ್ ಮನಸ್ಬೇಕು. ಆದ್ರೆ ರಿಟೈನ್ ಮಾಡಕ್ಕೆ ಏನ್ ಬೇಕು? ಅದನ್ನ ಪವರ್ ಆಫ್ ರಿಟೆನ್ಷನ್ ಇದೆಯಲ್ಲ, ಅದು ಎಲ್ಲ ಯಾವ್ದ್ರಿಂದ ಬರ್ಬೇಕಾದ್ರು ಚಿತ್ತ ಭಾರಿ ಸ್ಟ್ರಾಂಗ್ ಇರಬೇಕು. ನೆನಪಿನ ಶಕ್ತಿ ಇಲ್ಲದೆ ಹೋದ್ರೆ ಹೋಗ್ಬಿಡುತ್ತೆ. ಮನಸ್ಸು ಚಿತ್ತ ಅಹಂಕಾರ ಚೇತನ, ಅಷ್ಟು ವೆರೈಟಿಗಳು. ಚಿತ್ತತ್ವ ತಸ್ಮಾದ್ ವರುಣ ವರುಣ ಶ್ರೇಷ್ಠ. ಧ್ಯಾನಸ್ಯ ದೇವತಾ ಚಾಸೌ ತನ್ನಾಮಾಚ ನಿಧಾನತಃ. ಧ್ಯಾನಕ್ಕೆ ಅವರು ದೇವತೆ, ವರುಣ ಧ್ಯಾನಕ್ಕೆ ದೇವತೆ. ಸತ್ಯಾನೃತ ವಿವೇಕಾರ್ಥಂ ತಥಾ
ತಸ್ಮಾನ್ ನಿಶಾಕರ. ಸತ್ಯಾನೃತ ವಿವೇಕಕ್ಕೂ ಸತ್ಯಾನೃತ ವಿವೇಕ ಅಂದ್ರೆ ಏನು? ಸತ್ಯ ಸುಳ್ಳುಗಳ ವ್ಯತ್ಯಾಸ ಗೊತ್ತಾಗಬೇಕು. ಯಾವುದು ಗೊತ್ತಾಗಬೇಕು, ಫಲ ಕೂಡ ವ್ಯತ್ಯಾಸ ಗೊತ್ತಾಗಬೇಕು. ಅದೆಲ್ಲ ಅವರಿಂದ ಬರೋದು. ತಥಾ ಧ್ಯಾನ ಎಂಬುದೇನು? ಯೋಚನೆ. ಮನನಕ್ಕೆ ಧ್ಯಾನ, ಮನಸ್ಸನ್ನ ಕನ್ಫರ್ಮ್ ಮಾಡಿ ಧ್ಯಾನ ರೂಪ ಬರೋದು. ಮನನ ಪ್ರೋಸೆಸ್, ಧ್ಯಾನ ಎಂಡ್. ಸ್ಟೂಡೆಂಟು ಕಂಪ್ಲೀಟೆಡ್ ಕೋರ್ಸ್ ಇದ್ರೆ ಹಾಗೆ. ಸತ್ಯಾನೃತ ವಿವೇಕಾರ್ಥಂ ತಥಾ ತಸ್ಮಾನ್ ನಿಶಾ. ಅವ್ರ ಮೇಲೆ ಚಂದ್ರ ಮನಸ್ಸಿಗೆ. ವಿಜ್ಞಾನ ದೇವತಾ ಚಾಸೋ ತನ್ನಾಮ ಚ ವಿವೇಚನಾತ್. ವಿಜ್ಞಾನ ದೇವತಾ ತನ್ನಾಮ, ಆ ಹೆಸರಿದೆ ಅವರಿಗೆ. ಸತ್ಯಸ್ಯ ತಸ್ಮಾತ್ ತಥಾ ವಾಯುರ್ಭೂತಾತ್ಮಕೋ ವರಃ. ಅವರಿಗಿಂತ ಯಾರ್ಯಾರು? ಭೂತವಾಯು, ಭೂತವಾಯುದೇವರು. ಆ ದೊಡ್ಡ ವಾಯುದೇವರು ಮುಂದೆ ಬರ್ತಾರೆ. ಒಂದು ವಾರ ಹೌದೌದೌದು. ಅದ್ರಲ್ಲಿ ಒಟ್ಟಿಗೆ ಬೊಟ್ಟು ವಿಮಾನ ದೇವತೆಗಳು ಬೇರೆ. ಒಂದು ಸ್ಪೆಷಲ್ ಚೇತನ ಅಂತ ಒಂದೇನೆ, 5ನೇದು. 4ರ ಜೊತೆಗೆ 5ನೇದು. ಅದು ಎಲ್ರಿಗೂ ಇರೋದಿಲ್ಲ, ಬರೀ ಎಕ್ಸೆಪ್ಷನ್ ಇದಾಗಿರ್ಬೇಕು. ಬಹುಸ್ಮರಣ ಶಕ್ತಿಸ್ತು ಚೇತನ ಇತ್ಯಭಿಹೀಯತೆ. ಆಚಾರ್ಯ ಬರೀತಾರೆ ತಕ್ಷಣ. ಎಲ್ಲಿ ಬಂದಿದೆ ಹೇಳಿ? ಚೇತನ ಅಂತ ಪದ ಎಲ್ಲಿ ಬಂದಿದೆ? ಚೇತನ ತೆಲಿಬ ಭಗವದ್ಗೀತೆಯಲ್ಲಿ ಬಂದಿದೆ. ಇಂದ್ರಿಯಾಣ ಮನಶ್ಚಾಸ್ತಿ. ಆಮೇಲೆ ಚೇತನ ಅಂತ ಕರೆದ. ಚೇತನ ಅಂದ್ರೆ ಬಹುಸ್ಮರಣ ಶಕ್ತಿ, ತುಂಬಾ ಜ್ಞಾಪಕ ಇರಬೇಕು. ಅವಧಾನಿಗಳೆಲ್ಲ ಮಾಡ್ತಾರಲ್ಲ, ಅದು ಸರಿಯಾಗಿ ಮಾಡ್ಬೇಕು. ಅವ್ರವ್ರದ ಪಾರ್ಟಿ ಇದ್ರೆ ಅಷ್ಟು ಕ್ಲಾರಿಟಿ ಸಿಗೋದಿಲ್ಲ, ಗೊತ್ತಾಯ್ತಾ? ಇದು ಯಾವ ಪುಸ್ತಕದಲ್ಲಿ ತೋರಿಸ್ಬಿಡ್ತಾರೆ. ಪ್ರಿಂಟ್ ಆಗಿ ನೋಡ್ಬಿಟ್ಟು ಸರೋಬೋಲ ಅಂತ ಹೇಳ್ಬಿಡ್ತಾರೆ. ಪುಸ್ತಕ ಗೊತ್ತಾಗ್ಬೇಕಾಗಿಲ್ಲ, ಸೈಜ್ ಬಂದ್ರೆ ಹೊಡ್ಕೊಂಡ್ಬಿಟ್ಟಿರ್ತಾರೆ. ಅದು ಎಷ್ಟೋ ನೋಡಿದ್ದೀನಿ ಆ ಥರ. ಯೂಸರಿಗೆ ಗೊತ್ತಾವ ಏನ್ ಗ್ರೇಟ್ ಅಂದ್ಬಿಡ್ತಾರೆ. ಪುಸ್ತಕ ಸೈಜ್ ನೋಡೇ ಹೇಳ್ಬಿಡ್ತಾರೆ ಅವರು. ಸ್ವಲ್ಪ ಕ್ಲೂ ಕೊಟ್ಬಿಟ್ರೆ ಸಾಕು. ಅದು ಹಾಗಲ್ಲ, ಏನೇ ಇಟ್ಕೊಂಡೇ ಹೇಳ್ತಾರೆ. ಅದು ಭಾರಿ ಸೂಪರ್. ಇವೆಲ್ಲ ವೇಸ್ಟ್ ಅಂತಲ್ಲ, ಬಟ್ ಆ ಲೆವೆಲ್ ಇಟ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಆ ಲೆವೆಲ್ ನಾವು ರೀಚ್ ಆಗಿ ಅಂದ್ಕೊಳ್ಬಾರ್ದು ಅಷ್ಟೇ. ಅದು ಭಾರಿ ದೊಡ್ಡ ಲೆವೆಲ್. ಅದು 90% ಸುಳ್ಳು. ಶತಾವಧಾನಿ ಮಾಡಕ್ ಸಾಧ್ಯನೇ ಇಲ್ಲ, ಮನುಷ್ಯರಿಗೆ ಸಾಧ್ಯ ಇಲ್ಲ. 8 ಮಾಡೋದೇ ಭಾರಿ ಕಷ್ಟ. ಡ್ರೈವರ್ ಡ್ರೈವರ್ ನೋಡ್ತಾನೆ, ವೆಹಿಕಲ್ ನೋಡ್ತಾನೆ, ಪ್ಯಾಸೆಂಜರ್ಸ್ ನೋಡ್ತಾನೆ, ದಾರಿ ನೋಡ್ತಾನೆ, ಸುತ್ತದ್ದು ಕಾಣಿಸುತ್ತೆ, ಗೊತ್ತಾಯ್ತಾ? ಅದು ಎಲ್ಲರಿಗೂ ಡ್ರೈವ್ ಮಾಡಕ್ ಬರೋದಿಲ್ಲ. ಬರೀ ರೋಡ್ ಆಟ ಕೂತ್ಬಿಟ್ಟು ಯಾರನ್ನ ಅವ್ರು ನೋಡ್ತಾರೆ. ವೆಹಿಕಲ್ ಬರೀ ನೋಡ್ತಾರೆ, ವೆಹಿಕಲ್ ನೋಡಲ್ಲ ಆ ಥರ. ಅದು ತಪ್ಪು. ಸುಮ್ಮನೆ ಅದು ಗೌರವ ಕೊಡೋದು. ವಿದ್ಯಾವಾಚಸ್ಪತಿ 100 ಜನ ಇಲ್ಲ, 100 ಜನ ಇರೋದಿಲ್ಲ, ಗೊತ್ತಾಯ್ತಾ? 100 ಜನ ಸಾಂಕೇತಿಕ ಹೊರತು ಇದಲ್ಲ. 8 ಸಾಮಾನ್ಯ ಮಾಡ್ತಾರೆ. 8ಕ್ಕೆ ನಾನು ನೋಡಿದ್ದೀನಿ ಮಾಡೋದು ಸಾಧ್ಯ. ಅದು 100 ಏನಾಯ್ತು? ಇದೆ ಅದಕ್ಕೆ ಎಷ್ಟು ಇರ್ಬೇಕು ಅಂತ ಪ್ರಶ್ನೆ ನೆನ್ಪಿಟ್ಕೊಂಡು ಉತ್ತರ ಕೊಟ್ಟು ಇವ್ರು ಕೇಳಿದ ಪ್ರಶ್ನೆ ಹೇಳ್ಬೇಕು. ಆಮೇಲೆ ಅವೆಲ್ಲ ಸುಲಭ. ಹೆಚ್ಚಾದಾಗ 11 ಶತ, ಏಕಾದಶ ಅವಧಾನಿ, ದ್ವಾದಶ ಅವಧಾನಿ ಅಂತ ಆಗಿಲ್ವಾ? ನೆಕ್ಸ್ಟ್ ಅದು ಶತ ಅಂದ್ರೆ ಇಲ್ಲಿ 100 ಅಂತ ಅರ್ಥ ಅಲ್ಲ, ಹೆಚ್ಚು ಅಂತ ಅಷ್ಟೇ. ಶತ 100 ಜನ ಸೇರಿದ್ರು ಅಂದ್ರೆ 100 ಇರ್ಬೇಕಾಗಿಲ್ಲ, ಹೆಚ್ಚು.
ಅದು ಬಿರುದು ಅಷ್ಟೇ. ಆ ಹೇಳಿದ್ರೆ ಪ್ರಶಸ್ತಿ, ಅದು ಪ್ರಶಸ್ತಿಗೆ ಅರ್ಥ ಬೇರೆ, ಕ್ವಾಲಿಫಿಕೇಶನ್ಗೆ ಅರ್ಥ ಬೇರೆ. ಎಮ್ಮೆ ಅಂದ್ರೆ ಅದಕ್ಕೆ ಅರ್ಥ ಇದ್ದೇ ಇದೆ, ಓದೇ ಇರಲೇಬೇಕು ಅವನು. ಇದಕ್ಕೆ ಹಾಗಲ್ಲ, ಗೌರವ ಕೊಡ್ಬೇಕಾದ್ರೆ ಹೇಳ್ಬೇಕಾದ್ರೆ ಇರ್ಬೇಕಾಗಿಲ್ಲ, ಹೆಚ್ಚಿದೆ ಅಂತ ತಿಳ್ಕೊಂಡ್ಬಿಟ್ರೆ ಸಾಕು. ಎಲ್ಲಾ ಪ್ರಶಸ್ತಿಗಳು ಗೌರವ ಸೂಚಕ, ಗೊತ್ತಾಯ್ತು. ನಿಜವಾದ ಅರ್ಥದಲ್ಲಿ ಅದೊಂದು ವಿದ್ವಾನ್ ಶಬ್ದ ಇಟ್ಕೊಳ್ಳೋಕ್ಕೆ ವಾಯುದೇವರು ಹುಷಾರ. ಇವ್ರು ವಿದ್ವತ್ ಚಕ್ರವರ್ತಿ ಅವೆಲ್ಲ ಆಮೇಲೆ, ಬರೀ ವಿದ್ವಾನ್ ಅನ್ಸ್ಕೊಳ್ಳೋಕ್ಕೆ ವಾಯುದೇವರು ಒಬ್ಬರಿಗೆ ಸಾಧ್ಯ. ಯಾಕೆ? ಎಲ್ಲ ನಿರ್ಣಯ ಗೊತ್ತಿರಬೇಕು, ವಿಷಯ ಗೊತ್ತಿದ್ರೆ ಸಾಲದು. ನಿರ್ಣಯ ಯಾರೋ ಪಂಚಾಂಗಗಳಿಗೆ ಹೋಗ್ತಾರೆ, ತೆಗೆದು 5-6 ಗಂಟೆ ನೋಡಿ ಈ ರೀತಿ ಆದ್ರೂ ಆಗ್ಬೋದು, ಏನ್ ತಗೊಂಡು ಏನ್ ಮಾಡ್ಬೇಕು, ಇಷ್ಟು ಹೇಳದ ಕಾಲಿಗೆ ಹೋಗ್ಬೇಕಾಗಿತ್ತಾ? ತಿಳಿತಾ? ಇದೇ ಆಗುತ್ತೆ, ಆಯ್ತಾ? ಅವ್ರು ಹೇಳ್ತಾರೆ ಹೀಗೆ ಇರ್ಬೇಕು, ಅದಕ್ಕೆ ಆಧಾರ ಕೊಡ್ಬೇಕು. ಅದೇನದು? ಅದು ವಿದ್ವಾನ್ ಅಂತ ಕರೀತಾರೆ. ಎಲ್ಲ ಪದಗಳು ಕರಪ್ಟ್, ಅದು ಕರಪ್ಟ್ ಆಗಿದೆ ಅಷ್ಟೇ. ಆ ಗೌರವ ಕೊಡೋದು ಬೇರೆ. ವಿದ್ವಾನ್ ಅಂದ್ರೆ ಭಾರಿ ಸಿಟ್ಟು ಬರೋದು ಭಾಳ ಜನಕ್ಕೆ. ವಿದ್ವಾನ್ ವಿದ್ವದುತ್ತಮ ಅಂತ ಹೇಳೋದು, ವಿದ್ವದ್ ಅಗ್ರೇಸರ, ವಿದ್ವತ್ ಶೇಖರ, ವಿದ್ಯಾ ವಾಚಸ್ಪತಿ, ಏನೇನೋ ಹೇಳಿದ್ರು. ಎಲ್ಲ ಏನು ಗೌರವ ಸೂಚಕವಾದ ಪದಗಳೇ ಹೊರತು ಅದು ಪೂರ್ತಿ ಮ್ಯಾಚ್ ಮಾಡೋದು ಬಳಸಕ್ಕೆ ಸಾಧ್ಯನೇ. ಕೆಲಸ ಬೆರೆದು ತಗೊಂಡವ್ರಿಗೆ ಪದಗಳ ಅರ್ಥ ಕೂಡ ಗೊತ್ತಿರಲ್ಲ. ವಿದ್ಯಾವಾಚಸ್ಪತಿ ಬೆರೆದು ಕೊಟ್ಟ ಬೆಳೆಸಿ ಹೇಳಪ್ಪ ಬಿಡಿಸಿ ಹೇಳೋದು ಕೂಡ ಗೊತ್ತಿಲ್ಲ, ಸಾಧ್ಯ. ಕೆಲವು ಉಚ್ಚಾರಣೆ ಮಾಡೋಕ್ಕೂ ಬರೋದಿಲ್ಲ. ವಿದ್ವತ್ ಶೇಖರಗೆ ಕಾರಣ ಅಂದ್ರೆ ಕೆಲವು ಗೌರವನ್ನ ನಾವು ಅತಿ ಅರ್ಥ ಮಾಡ್ಕೊಳಕ್ ಹೋಗ್ಬಾರ್ದು. ಯಾವ್ದೋ ಸಾಧನ ಗೌರವ ಅಷ್ಟಕ್ಕೆ ಇಟ್ಕೊಳ್ಬೇಕು. ಅದಕ್ಕೆ ಒಂದು ಮಾತು ಹೇಳಿದೆ, ಗೌರವ ಪದವಿಗಳನ್ನು ಹಾಕೋಬೇಡ್ರಿ ಅಂತ ಹೇಳ್ತಾರೆ. ಗೌರವ ಪದವಿ ಆದಷ್ಟು ಹಾಕೊಳಕ್ ಹೋಗ್ಬೇಡಿ, ಅದು ಗೌರವ ಸುಮ್ಮನೆ ಆಗ್ಬೇಡಿ ಅಂತ. ಅದಕ್ಕೆ ಕ್ವಾಲಿಫೈಡ್ ಕೆಲಸ ಕೊಡೋದಿಲ್ಲ, ಗೌರವ ಡಾಕ್ಟರೇಟ್ಗೆ ಕೆಲಸ ಕೊಡೋದಿಲ್ಲ. ಸಾಮಾನ್ಯ ಅದಕ್ಕೆ ಏನ್ ಮಾಡ್ತಾರೆ, ಕೆಲಸ ಬೇರೆ ವಯಸ್ಸಾದ್ಮೇಲೆ ಕೊಡ್ತಾ ಇರೋದು, ಮತ್ತೆ ದುರುಪಯೋಗ ಆಗ್ಬಾರ್ದು, ಹಾಕೋಬೇಡಿ ಅಂತ ತಾತ್ಪರ್ಯ ಇಷ್ಟೇ. ಕೆಲವು ಪದಗಳು ಗೌರವಕ್ಕೆ ಎಷ್ಟೋ ಬಹಳ ಪಂಡಿತರು ಜ್ಞಾನಿಗಳು ಸಾಮಾನ್ಯ ಉಪಯೋಗಿಸ್ತೀವಿ ನಾವು. ಅದು ಎಷ್ಟೇ ಉಪಯೋಗಿಸಿದ್ರು ಕೂಡ ಬಹಳ ಮುಖ್ಯಾರ್ಥದಲ್ಲಿ ಅವರೇ ಹೇಳ್ತಾರೆ, ಇನ್ನು ಅವರ ಹತ್ರ ಹೋಗಿ ಅಂತ ಅವರೇ ಹೇಳ್ತಾರೆ ಸಾಮಾನ್ಯ. ಮುಂದೇನಾಯ್ತು ಈಗ? ತಸ್ಮಾತ್ ಅಷ್ಟೇ ಫುಲ್ ಲಿಸ್ಟ್ ಕೊಟ್ಬಿಡ್ತಾರೆ. ಈಗ ಯಾವ್ದಾದ್ರು ವಿಜ್ಞಾನ ದೇವತಾ ಚಾಸವು ತನ್ನಾಮಾಚೆ ವಿವೇಚನ ಸತ್ಯಶ ತಸ್ಮಾಚ್ಚ ತಥಾ ವಾಯುರ್ಭೂತಾತ್ಮಕೋ ವರಹ ಬಲಾತ್ಮಕಸ್ತಥಾ ತಸ್ಮಾತ್ ಅನ್ನದೇವೋ ಅನಿರುದ್ಧಕ. ಅನ್ನ ಮನಸ್ಸಿಗೆ ಅನಿರುದ್ಧನೂ ಹೌದು. ಯಾಕೆ? ಸೂಕ್ಷ್ಮ ಮನಸ್ಸು, ಸ್ಥೂಲ ಮನಸ್ಸಿದೆ. ಸ್ಥೂಲ ಮನಸ್ಸಿಗೆ ಇವರೆಲ್ಲ ಅಭಿಮಾನಿ ದೇವತೆಗಳಾದ ಅನಿರುದ್ಧ ಅಂದ್ರೆ ನಾರಾಯಣ ಅನಿರುದ್ಧ ಅಲ್ಲ, ಪ್ರದ್ಯುಮ್ನ ಪುತ್ರ ಅನಿರುದ್ಧಕ. ಅನ್ನನಾಮ ಅನ್ನನಾಮಾನು ಏನಾಯ್ತು? ಅನ್ನನಾಮಾನು ಎಲ್ಲ ಆಯ್ತಾ? ಹೇಳ್ಬೋದ? ಅನ್ನನಾಮ ಅನುನಾದಿತ್ವಾತ್, ಗೊತ್ತಾಯ್ತಾ? ಅನ್ನನಾಮ ಅನುನಾದಿತ್ವಾತ್ ತೈಜಸ ಅಂಭವಸ್ತ, ತೈಜಸ ಅಹಂಕಾರದ ಭಾಗದಿಂದ ಹುಟ್ಟಿದವರು. ತಥಾ ವರಿಷ್ಠ ಪ್ರಾಣಾಖ್ಯೋ ವಾಯು ಸೋ ಅಪಾಂಚ ದೇವತ. ವರಿಷ್ಠ ಪ್ರಾಣ, ಇನ್ನು ಫೈನಲ್ದಲ್ಲ, ಇಷ್ಟು ಕೂಡ ಪ್ರಾಣ ಅಹಂಕಾರಿಕ ಪ್ರಾಣ ಬೇರೆ ಇದ್ದಾರೆ ಮಧ್ಯೆ. ವರಿಷ್ಠ ಪ್ರಾಣಾಖ್ಯೋ ವಾಯು ಸೋ ಅಪಾಂಚ ದೇವತ, ಅವರು ನೀರಿಗೆ ದೇವತೆ. ಮುಖ್ಯ ನೀರಿಗೂ ವಾಯುದೇವರೇ ದೇವತೆ, ಮುಖ್ಯ ನೀರಿಗೆ. ಅದಕ್ಕೇನೆ ಪ್ರಾಣ ನೀರು ಕೊಡ್ಬೇಕು. ಪ್ರಾಣ ಹೋಗಕ್ಕೆ ಏನಾಗ್ತಾರೆ? ನೀರು ಹಾಕ್ತಾರೆ ಅವರು, ಇನ್ಯಾವ್ದು ನೀರು ಹಾಕಿದ್ರೆ ಏನಾಗುತ್ತೆ? ಪ್ರಾಣ ಸ್ವಲ್ಪ ಇದಾಗೋದ್ರಿಂದ ಅವನು ಜಾಗೃತ ಅನುಕೂಲ ಆಗುತ್ತೆ. ಅವು ಹೊರಗೆ ನೀರು ಹಾಕಿದ್ರೆ, ಕುಡಿದವನು ನೀರು ಹಾಕಿದ್ರೆ ಸ್ವಲ್ಪ ನೀರು ಹಾಕ್ತಾನೆ, ಮತ್ತು ಹೋಗುತ್ತೆ. ಅದಕ್ಕೆ ಇದು ಮೊಳೆಗೆ ನೀರು ಹಾಕಿದಾಗ ಅನುಸಂಧಾನ ಇದ್ರೆ ಮರವು ಕಡಿಮೆ ಆಗುತ್ತೆ. ಹಾಕುವ ನಿಷಿದ್ಧ.
ಅವರೇ ಹೇಳ್ಬಿಟ್ಟಿರ್ತಾರೆ ತೀರ್ಥ ಹಾಕಿದ್ರು. ತೇಜೋಭಿಮಾನಿ ತನ್ನಾಮ ತೇಜೋ ಹಿ ಭೋಜ ಇತೀರ್ಯತೆ. ತಥಾ ತಸ್ಮಾದುವಾಚೈವ ಚಾಕಾಶಾಭಿಮಾನಿನಿ. ಅದಿಷ್ಟು ನಾಳೆ. ನಾಳೆ ಅಂದ್ರೆ ಸೋಮವಾರ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿ ನೇರಿತ ಶಮನಂ ತೇನ ಸಂಯತಾಂ ಕಮಲಾಲಯ.